ಒಂದೇ ವೇದಿಕೆಯ ಮೇಲೆ 25 ಬೇರೆ ಬೇರೆ ಲೇಖಕರ 25 ಬೇರೆ ಬೇರೆ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸುವಂಥ ಸನ್ನಿವೇಶ. ನನಗೊಂದೊಂದು ಸಲ ಇವತ್ತಿಗೂ ಅರ್ಥ ಆಗೋದಿಲ್ಲ, ನನ್ನ ಈ ಕಾಲೇಜ್ನವರು ಯಾಕೆ ಕಾರ್ಯಕ್ರಮಕ್ಕೆ ಕರೀತಾರೆ, ಭಾಷಣಕ್ಕೆ ಕರೀತಾರೆ ಅಂತ. ನನಗೆ ಒಟ್ಟಾರೆ ನಮ್ಮ ಶಿಕ್ಷಣ ವ್ಯವಸ್ಥೆ, ಇದು ಪ್ರೊಡ್ಯೂಸ್ ಮಾಡ್ತಾ ಇರೋ ಔಟ್ಕಮ್ಮು, ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪ ಬೇಜಾರುಗಳಿದ್ದಾವೆ. ಏನು ತಯಾರು ಮಾಡ್ತಿದ್ದೀವಿ ಸೊಸೈಟಿಗೆ ಅನ್ನೋ ಪ್ರಶ್ನೆಗಳಿದ್ದಾವೆ. ಆದರೂ ನನ್ನನ್ನು ಕಾಲೇಜುಗಳಿಗೆ ಇಷ್ಟು ಪ್ರೀತಿಯಿಂದ ಕರೀತಾರಲ್ಲ, ಆ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. PUC ಓದ್ತಾ ಇರುವಾಗ ನಿಮ್ಮನ್ನು ಪುಸ್ತಕಗಳಿಗೆ ತೆರೆದಿಡಬೇಕು, ಪುಸ್ತಕಗಳನ್ನು ನಿಮಗೆ ತೆರೆದಿಡಬೇಕು ಅನ್ನುವಂಥ ಒಂದು ದೊಡ್ಡ ಇನಿಷಿಯೇಟಿವನ್ನು ನಿಮ್ಮ ಕಾಲೇಜಿನ ಸಂಸ್ಥಾಪಕರುಗಳೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಸ್ವಲ್ಪ ತಡ ಆಯಿತೇನೋ. ತಡ ಆಯಿತು ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾ ಇವತ್ತಿಗೂ ಕೂತ್ಕೊಂಡು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಏನು, 4 ಜನ ಅಂತಾರಲ್ಲ ಅಜಿತ್ ಇಸ್ ಅ ಸಕ್ಸಸ್ಫುಲ್ ಪರ್ಸನ್, ಹಿಂಗೆ ಏನೇನೋ ಮಾತಾಡ್ತಾರಲ್ಲ, ಅದು ನಿಜಾನೇ ಅನ್ನೋದಾದರೆ ಅದಕ್ಕೆ ಕಾರಣವಾದ ಅಂಶ ಯಾವುದು ಅಂತ ನಾನು ಯೋಚನೆ ಮಾಡಿದ್ರೆ, ಅನ್ಡೌಟೆಡ್ಲಿ ನನಗೆ ಖಚಿತವಾಗಿ ಗೊತ್ತಿರೋದು ನನ್ನ ಪ್ರೈಮರಿ ಸ್ಕೂಲು. ನಾನು 7ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ದ.ರಾ ಬೇಂದ್ರೆ ಅವರಿಗೆ 100 ವರ್ಷ, ಬದುಕಿದ್ರೆ 100 ವರ್ಷ ಆಗಿರ್ತಿತ್ತು ಅವ್ರಿಗೆ. ನಾನು 7ನೇ ಕ್ಲಾಸ್ ಓದ್ತಾ ಇದ್ದಾಗ ನಮ್ಮ ಶಾಲೆ ಹೆಡ್ ಮಾಸ್ಟರ್ ಹೆಸರು ಸುರೇಶ್ ಕುಲಕರ್ಣಿ ಅಂತ. ದ.ರಾ ಬೇಂದ್ರೆ ಅವರಿಗೆ ಬಹಳ ಆಪ್ತರಾಗಿದ್ದವರು. ಧಾರವಾಡದ KE ಬೋರ್ಡಿನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದೆ ನಾನು. ಆವಾಗ 7ನೇ ಕ್ಲಾಸಿನ ನಮ್ಮ ಹತ್ರ ವಾರಕ್ಕೆ ಒಂದು ದಿನ ಶನಿವಾರ ದ.ರಾ ಬೇಂದ್ರೆ ಅವ್ರದ್ದು ಒಂದೊಂದು ಕೃತಿ ಅಧ್ಯಯನ ಅನ್ನೋ ಕಾರ್ಯಕ್ರಮವನ್ನು 7ನೇ ಕ್ಲಾಸಿನ ಮಕ್ಕಳ ಹತ್ರ ಮಾಡಿಸಿದ್ರು ಅವರು. ದ.ರಾ ಬೇಂದ್ರೆ ಅವರಿಗೆ ಆಪ್ತರಾಗಿದ್ದವರು ಒಬ್ಬೊಬ್ಬರು ಅತಿಥಿ ಬರ್ತಿದ್ರು. ಬೇಂದ್ರೆ ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಿದ್ವಿ, ಅವ್ರದ್ದೊಂದು ಹಾಡು ಓದ್ತಾ ಇದ್ವಿ. ಇಡೀ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ಸ್ವಾಗತ ಮಾಡೋರು, ಇನ್ಯಾರೋ ಅತಿಥಿಗಳ ಪರಿಚಯ ಮಾಡ್ತಿದ್ರು. ವಂದನಾರ್ಪಣೆ ನಾನೇ ಮಾಡ್ತಿದ್ದೆ. ಸ್ವಾಗತ, ಅತಿಥಿಗಳ ಪರಿಚಯನೂ ನನ್ನ ಕ್ಲಾಸ್ಮೇಟ್ಸ್ 7ನೇ ಕ್ಲಾಸಿನ ಮಕ್ಕಳೇ ಮಾಡ್ತಿದ್ರು. ಅವತ್ತಿನ ಕಾರ್ಯಕ್ರಮದಲ್ಲಿ ಏನಾಯಿತು ಅನ್ನುವುದನ್ನು ನಮ್ಮ ಕೈ ಬರಹದ ಪತ್ರಿಕೆ ತೇಜಸ್ವಿ ವಾರಪತ್ರಿಕೆಯಲ್ಲಿ ನಾವು ಬರೀಬೇಕಾಗಿತ್ತು, ಆರ್ಟಿಕಲ್ ಬರೀಬೇಕಾಗಿತ್ತು ನಾವು 7ನೇ ಕ್ಲಾಸ್ನಲ್ಲಿ. ಅವತ್ತು ಅದು ಯಾಕೆ ಅನ್ನಿಸ್ತೋ ಏನೋ, ಗ್ರಾಮ ಪುರೋಹಿತ್ ಅನ್ನುವ ಮೇಷ್ಟ್ರಿಗೆ ನನ್ನನ್ನು ವೇದಿಕೆಯ ಮೇಲೆ ಕರೆದು ಮಾಡು ನೀನು ವಂದನಾರ್ಪಣೆ, ನೀನು ಚೆನ್ನಾಗಿ ಮಾಡ್ತೀಯ ಮಾಡು ಅಂತ ಹೇಳಿದಾಗ ನಿಂತ್ಕೊಂಡು ಇಂತಿಂಥವರಿಗೆ ಹಿಂಗೀಗ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳುವ ಮೂಲಕ ಈ ಮಾತನಾಡುವ ಪ್ರಕ್ರಿಯೆ ಶುರುವಾಯಿತು. ತೇಜಸ್ವಿ ವಾರಪತ್ರಿಕೆ ಕೂತ್ಕೊಂಡು ಇಂಥ ಕಾರ್ಯಕ್ರಮ ದ.ರಾ ಬೇಂದ್ರೆ ಅವರ ಅಧ್ಯಯನ ವೇದಿಕೆಯಲ್ಲಿ ಆಯಿತು, ಇಂಥವ್ರು ಬಂದರು, ಹಿಂಗಾಯಿತು ಅಂತ ಒಂದು ಆರ್ಟಿಕಲ್ ಬರೆಯುವ ಮೂಲಕ ಬರವಣಿಗೆಯ ಪ್ರಕ್ರಿಯೆ ಶುರುವಾಯಿತು. ಹಾಗೆ ಶುರುವಾದ ಪ್ರಕ್ರಿಯೆ ಇಲ್ಲಿ ತನಕ ಕೈ ಹಿಡ್ಕೊಂಡು ಬಂದಿದ್ದು. ಕ್ಲಾಸ್ ರೂಮ್ ಒಳಗೆ ಕೂತ್ಕೊಂಡು ಏನು ಕಲ್ತ್ವಿ ಅನ್ನೋದು ಏನಂದರೆ ಏನೂ ನೆನಪಿಲ್ಲ ನಮಗೆ. ಮ್ಯಾಥ್ಸ್ ಏನು ಹೇಳ್ಕೊಟ್ಟಿದ್ರು, ಇಂಗ್ಲೀಷ್ ಏನು ಹೇಳ್ಕೊಟ್ಟಿದ್ರು, ಏನೂ ಇಲ್ಲ. ದ.ರಾ ಬೇಂದ್ರೆ ಅವರ 4 ತಂತಿ, ನೀನು ನಾನು ಆನು ತಾನು, 4 ತಂತಿ, ಅಧ್ಯಯನ ವೇದಿಕೆಯ ಭಾಷಣದಲ್ಲಿ ಯಾರೋ ಒಬ್ಬ ಅತಿಥಿ ಹೇಳಿದ್ದು. ದ.ರಾ ಬೇಂದ್ರೆ ಅವರು ಮೆಕ್ಕಿ ಕುನ್ನಿ ಅನ್ನುವಂಥ ಒಂದು ಸಣ್ಣ ಕಥೆಯನ್ನು ಬರೆದಿದ್ದರು ನೋಡಿ. ಅವತ್ತೆಲ್ಲ ಹೇಳಿದ್ದು ಅಷ್ಟೇ, ಯಾವ ಸಿಲೆಬಸ್ನಲ್ಲಿರಲಿಲ್ಲ, ಟೆಕ್ಸ್ಟ್ ಬುಕ್ನಲ್ಲಿರಲಿಲ್ಲ. ಇದನ್ನು ಓದ್ಕೊಳ್ರೋ, ಇದಕ್ಕೆ 2 ಮಾರ್ಕ್ಸಿನ ಕ್ವಶನ್ಗೆ ಆನ್ಸರ್ ಬರುತ್ತೆ ಅಂತಲೂ ಯಾರೂ ಹೇಳಿರಲಿಲ್ಲ. ಸ್ಟಿಲ್ ತಲೆಯಲ್ಲಿ ಉಳಿತದಷ್ಟೇ, ಉಳಿತದು ತಲೆಯಲ್ಲಿ. ದ.ರಾ ಬೇಂದ್ರೆ ಅವರು ಧಾರವಾಡದ ಪೋತನೀಸ್ ಗಲ್ಲಿಯ ಗುಣಾರಿ ಎನ್ನುವರ ಮನೆಯಲ್ಲಿ ಹುಟ್ಟಿದರು. ಅವತ್ತು ಹೇಳಿದರು ನಮ್ಗೆ 7ನೇ ಕ್ಲಾಸ್ ಇದ್ದಾಗ. ತಲೆಯಲ್ಲಿ ಇಂಪ್ರಿಂಟ್ ಆಗಿಬಿಡ್ತದು ನಮಗೇನಂದ್ರೆ, ಯಾವ ಎಕ್ಸಾಮ್ಗೂ ಇರಲಿಲ್ಲ, ಏನಿಲ್ಲ. ಎಕ್ಸಾಮಿಗೆ ಅಂತ ಓದಿದ್ದನ್ನು ಎಕ್ಸಾಮ್ ಬರೆದು ಮುಗಿಸಿ 3 ದಿವಸ ಆದಮೇಲೆ ಕೇಳ್ರಿ ನೋಡೋಣ, ಎಷ್ಟು ಜನರಿಗೆ ನೆನಪಿರುತ್ತೆ? ಇದನ್ನು ಯಾಕೆ ಹೇಳಿದೆ ಅಂದರೆ, ಬೆಟರ್ ಲೇಟ್ ದೆನ್ ನೆವರ್ ಅಂತಾರೆ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ. PUCಯಲ್ಲಿ ಆದರೂ ಇಂಥದ್ದೊಂದು ವಾತಾವರಣಕ್ಕೆ ನಿಮ್ಮನ್ನು ತೆರೆದಿಡುವಂಥ ಒಂದು ಉತ್ತಮ ವಿದ್ಯಾಸಂಸ್ಥೆಗೆ ನೀವು ಬಂದಿದ್ದೀರಿ. ಅಭಿನಂದನೆಗಳು ನಿಮಗೆ. ಇಷ್ಟು ಹೊತ್ತು ಮಾತನಾಡಿದವರು ಮತ್ತು ಇನ್ನು ಮುಂದೆ ಮಾತನಾಡಬಹುದಾದವರಿಗಿಂತ ಸ್ವಲ್ಪ ವಿಭಿನ್ನವಾದ ಒಂದು ಯೋಚನೆ ನಂದಿದೆ. ಪುಸ್ತಕ ಓದೋದು ಅನ್ನೋದಿದೆಯಲ್ಲ, ಜ್ಞಾನ, ಹೊಸ ವಿಚಾರ, ಮನರಂಜನೆಗಳನ್ನು ಪಡೆಯುವುದಕ್ಕಿರುವಂಥ ಅತ್ಯಂತ ಪುರಾತನ ಮಾರ್ಗ.
ಅತ್ಯಂತ ಪುರಾತನ ಮಾರ್ಗ. ಅದು ಏಕೈಕ ಮಾರ್ಗ ಅಲ್ಲ. ಇವತ್ತಿನ ಕಾಲದಲ್ಲಿ ಅಂಥ ಮಾರ್ಗಗಳು ಹಲವು ತೆರೆದುಕೊಂಡಿದ್ದಾವೆ. ಆ ಜನ್ರೇಷನ್ನಲ್ಲಿ ನೀವು ಬದುಕ್ತಾ ಇದ್ದೀರಿ. ನನಗಿಲ್ಲಿ ವಿ ಟಿ ಪ್ಲೇ ಮಾಡುವಾಗ ತೋರಿಸಿದ ಒಂದು ವಾಕ್ಯದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತ. ಯಾವುದನ್ನು ಬಿಡಿ ಅನ್ನಬಾರ್ದು ಜಗತ್ತಿನಲ್ಲಿ. ಯಾವುದನ್ನು ಬಿಡ್ಬೇಕಂತ ಹೋಗ್ತೀವಲ್ಲ, ಇಂಥದ್ದು ಬಿಡಿ ಅಂತ ಅಂದು ನೋಡಿ ನೀವು, ಗಂಟು ಬೀಳೋದೆ ಅದಕ್ಕೆ. ಯಾವುದನ್ನು ಬಿಡಬೇಕು ಅಂತ ಪ್ರಯತ್ನಿಸ್ತೀವಲ್ಲ, ಅದೇ ನಮ್ಮನ್ನು ಬೆನ್ನತ್ಕೊಂಬರೋದು. ಬಿಡು ಗಿಡು ಎಲ್ಲ ಬೇಡ, ಅದು ಆಟನೇ ಅಲ್ಲ ಅದು. ನಾನು ಹೇಳೋ ಉದ್ದೇಶ ಇಷ್ಟೇ, ಮೊಬೈಲ್ ಅನ್ನುವಂಥದ್ದು ಒಂದು ಬೆಂಕಿ ಪೊಟ್ಟಣ ಇದ್ದಂಗೆ. ಅದನ್ನು ಬಳಸ್ಕೊಂಡು ನಾವು ದೀಪನೂ ಹಚ್ಚಬಹುದು, ಮನೆಗೆ ಬೆಂಕಿನೂ ಹಚ್ಚಬಹುದು. ಎರಡು ಅವಕಾಶಗಳಿದ್ದಾವೆ ಅದರಲ್ಲಿ. ಸುನೀಲ್ ಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರಲ್ಲ, ಒಂದು ಪುಸ್ತಕದ ಬಯಕೆ ಏನು ಅಂದರೆ ನೀರಿಗೆ ಬೀಳದಂಗೆ, ಬಿಸಿಲಿಗೆ ಬೀಳದಂಗೆ, ಮೂರ್ಖರ ಕೈಗೆ ಸಿಗದಂಗೆ ನೋಡ್ಕೋಬೇಕು ಅನ್ನೋದು ಪುಸ್ತಕದ ಬಯಕೆ. ಹಾಗೆ ಬೆಂಕಿ ಪೊಟ್ಟಣನು ಮೂರ್ಖರ ಕೈಗೆ ಸಿಗಬಾರ್ದು. ಹಚ್ತಾರೆ ಬೆಂಕಿ ಅವರು. ಒಂದೊಂದು ಸಲ ಯೋಚನೆ ಮಾಡಿದಾಗ ಈ ನಾವು ಸ್ಕೂಲಿಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ, ಅದೇನೋ ಡಿಗ್ರಿ ತಗೋತೀವಿ. ಈ ಎಲ್ಲದರ ಒಟ್ಟಾರೆ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಶಿಕ್ಷಣದ ಉದ್ದೇಶ ಏನು, ಯಾಕೆ ಮಾಡ್ತೀವಿ ನಾವು ಇದನ್ನೆಲ್ಲ? ನಮಗೊಬ್ಬರು ಎಡಿಟ್ರ್ ಇದ್ದರು, ವಿಶ್ವೇಶ್ವರ ಭಟ್ ಅಂತ. ಅವರು LKGಗೆ ಮಗುವನ್ನು ಸೇರಿಸಿ, ಅವರ ಮಗ ವಿಶ್ವಾತ್ಮ ಅಂತ ಮಗುನ ಸೇರಿಸಿ, ಮಗು 2 ದಿವಸ ಆಯಿತು, 3 ದಿವಸ ಆಯಿತು, 4ನೇ ದಿವಸ ಬಂದು ಕೇಳಿದಂತ, ಇನ್ನೂ 2 ದಿವಸ ಹೋಗ್ಬೇಕು ನಾನು ಅಂತ. LKGಗೆ ಹೋಗ್ತಿದ್ದ ನಾವು, ಇನ್ನೂ ಶುರು ಮಾಡಿದ ನಾವು ಇನ್ನೂ. ಅವಂಗೆ ಹೇಳಿದ್ರು 18-20 ದಿವಸ ಬಿಡಲಾರ್ದ ಕರ್ಮ ಇದೆ, 18-20 ವರ್ಷ ಬಿಡಲಾರ್ದ ಕರ್ಮ, ನೀನು ಹಿಂಗೆ ಹೋಗ್ಬೇಕಾಗಿರುತ್ತೆ ಅಂತ. ಅವ್ನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ನಂತೆ. ನಾ ಏನೋ ಒಂದು ವಾರ 15 ದಿವಸ ಅಂದ್ಕೊಂಡಿದ್ದೆ ಇದನ್ನು ಅಂತ. ನಾ ಏನು ಕೇಳ್ತಾ ಇದ್ದೆ, ಶಿಕ್ಷಣದ ಉದ್ದೇಶ ಏನು, ಪರ್ಪಸ್ ಏನು? ನಿಮ್ಮ ಕೈಗೊಂಡು ಡಿಗ್ರಿ ಸರ್ಟಿಫಿಕೇಟ್ ಕೊಡೋದಾ, ಅಥವಾ ಯಾವುದಾದ್ರೂ ವೃತ್ತಿಯನ್ನು ಮಾಡುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿಸುವುದಾ, ನಿಮಗೆ ಯಾವುದಾದ್ರೂ ಜಾಬ್ ಕೊಡಿಸೋದಾ? ವಾಟ್ ಈಸ್ ದ ಪರ್ಪಸ್ ಆಫ್ ಇಟ್? ಶಿಕ್ಷಣ ಸಾವಿರಾರು ವರ್ಷಗಳಿಂದನೂ ಇದೆ. ಓದ್ತೀವಲ್ಲ ನಾವು, ಪಾಂಡವರು ಗುರುಕುಲಕ್ಕೆ ಹೋದರು, ರಾಮ ಲಕ್ಷ್ಮಣರು ಗುರುಕುಲಕ್ಕೆ ಹೋದರು. ಅಂದರೆ 6-7 ಸಾವಿರ ವರ್ಷಗಳ ಹಿಂದಿನಿಂದನೂ ಶಿಕ್ಷಣ ವ್ಯವಸ್ಥೆ ಇದೆ. ಬಟ್ ಅವಾಗೇನು ಜಾಬ್ ತಗೋಬೇಕಾಗಿಲ್ಲ ಯಾರಿಗೂ. ಡಿಗ್ರಿ ಮುಗಿಸಿದ ಮೇಲೆ, ಡಿಗ್ರಿ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಮೇಲೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇನ್ನೇನೋ ಶುರು ಅಂಥದ್ದೇನು ಇರಲಿಲ್ಲ. ಶಿಕ್ಷಣ ಇತ್ತು. ಶಿಕ್ಷಣದ ಈಗಿನ ಸ್ವರೂಪ ಹಿಂಗಿದೆ ಅಷ್ಟೇ. ನೀವು ಬರ್ತೀರಿ, ಏನೋ ಒಂದು ಸ್ಟ್ರೀಮ್ ಆಯ್ಕೆ ಮಾಡ್ಕೊಳ್ತೀರಿ. ಇಲ್ಲಿ ಕಾಮರ್ಸು ಸೈನ್ಸ್ನವ್ರು ಇದ್ದೀರಿ, ನಿಮ್ಮ ಆಯ್ಕೆಯ ಸ್ಟ್ರೀಮು. ಇಲ್ಲಿಂದ ಮುಂದೆ ಒಂದಷ್ಟು ಜನರಿಗೆ ನಾವು ನೀಟ್ ಬರೀಬೇಕು, JEE ಬರೀಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆಗಳಿರ್ತವೆ. ಮತ್ತು ಕೆಲವರು ಜೀವನ ಹೆಂಗೆ ಬಂದ್ರೆ ಹಂಗೆ ಹೋದ್ರಾಯ್ತು ಅಂದ್ಕೊಂಡು ನೀವೇನೋ ಅಪ್ಪ ಅಮ್ಮ ಕಳಿಸಿರ್ತಾರೆ ಅಂತ ಒಂದಷ್ಟು ಜನ ಬಂದಿರ್ತೀರಿ. ಆಲ್ ದಟ್ ಈಸ್ ಫೈನ್. ನಿಮ್ಮ ಫೌಂಡ್ರ್ ಹೇಳಿದ್ರಲ್ಲ, ಅದೇನೋ ಕೋಟಾದಲ್ಲಿ ಏನೋ JEE ಜಾಸ್ತಿ ಮಾರ್ಕ್ಸ್ ತಗೊಂಡು ಅವ್ನು ಸನ್ಮಾನ ಮಾಡ್ತಿರೋ, ಅವ್ನಿಗೆ ಸಂಬಂಧ ಇಲ್ದವ್ರಂಗೆ ಕೂತ್ಕೊಂಡಿದ್ನಂತವನು. ನಿಜ, ಅಂಥವು ಭಾಳ ನೋಡಿದ್ದೀನಿ ನಾನು. ದೇಶದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ, ಯಾವುದು JEE ಅಲ್ಲ, ಅದು ಯಾವುದು IITಗೆ ಹೋಗೋಕ್ಕೇನೋ ಬರೀತಾರಲ್ಲ, ಅದನ್ನು ಪ್ರಿಪೇರ್ ಆಗ್ತಿದ್ದಾರೆ. ನನಗೆ ಸಾರಿ, ನನಗಂದರೆ ಇವರೆಲ್ಲ ಇಂಟ್ರಡಕ್ಷನ್ ಮಾಡಿ ನಾನೇನೋ ಭಾಳ ದೊಡ್ಡ ಬೃಹಸ್ಪತಿ ಅನ್ನೋ ಥರ ಹೇಳಿರ್ತಾರೆ, ಹಾಗೇನಿರಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಒಂದು IIT ಅಡ್ಮಿಷನ್ ತಗೋಬೇಕು ಅಂತ ಒದ್ದಾಡ್ತಿರ್ತಾರೆ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪೇಪರ್ ಬರೀತಾರೆ, ಓದ್ತಾರೆ. ಅವರ ಕನಸು ಏನಂದ್ರೆ IITಗೆ ಹೋಗ್ಬೇಕು ಅಂತ. ನಾನು ಕುಂಭಮೇಳ ಸುದ್ದಿ ನೋಡ್ತಾ ಇದ್ದೆ, IIT ಮುಗಿಸಿ ಬಂದವನೊಬ್ಬ ಅಲ್ಲಿ ಗಾಂಜಾ ಸೇದ್ ಕೂತ್ಕೊಂಡಿದ್ದ. ಅಂದರೆ ನಾನು ಜನರಲೈಸ್ ಮಾಡ್ತಿಲ್ಲ, ನನ್ನೊಳಗೊಂದು ಪ್ರಶ್ನೆ ಬರುತ್ತೆ ಅಷ್ಟೇ. ಅದು ಇವರೆಲ್ಲ ಆ ಕಡೆ ಹೋಗ್ತಿದ್ರೆ ಅವ್ನು ಆ ಕಡೆಯಿಂದ ಇನ್ನೆಲ್ಲ ಹೋಗಿದಾನಲ್ಲಪ್ಪ ಅಂತ. ಈ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೋಗಿ ನೀವು, ಫೈನಲ್ ಸೆಮಿಸ್ಟರ್ ಇರ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಬರ್ತಾರೆ, ಆ ಕಂಪನಿ ಈ ಕಂಪನಿ,
ಎಲ್ಲರೂ ಬೋರ್ಡ್ ಹಾಕಿ ನಮ್ಮ ಕಂಪ್ನಿಯ ಏನು ನಮ್ಮ ಕಾಲೇಜಿನಿಂದ ಇಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದರು, ಅಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದರು, ಪೇಪರಲ್ಲಿ ಸುದ್ದಿ ಬರ್ತವೆ. ನನಗೆ ಬೆಂಗಳೂರಲ್ಲಿ ಅವಾಗ ಇಸ್ಕಾನ್ಗೆ ಹೋಗೋ ಅಭ್ಯಾಸ ಇದೆ. ಅಲ್ಲಿ ಜುಬ್ಬ ಪೈಜಾಮ ಹಾಕ್ಕೊಂಡು ಗಂಧ ಹಚ್ಕೊಂಡು ಸೇವೆ ಮಾಡ್ತಾ ನಿಂತಿರ್ತಾರೆ. ಪ್ರತಿಯೊಬ್ಬರನ್ನು ಕೇಳಿದ್ರೆ ಹೇಳೋದವ್ರೆ ಅವ್ರು, ನಾವು ಆ ಮಲ್ಟಿನ್ಯಾಷನಲ್ ಕಂಪ್ನಿಲಿದ್ವಿ, ಆ ದೇಶದಲ್ಲಿದ್ವಿ, ಸಾಕು ಅಂತ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತಾರೆ ಅವರು. ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿತಾ ಇದೆಯಲ್ಲ, ಅಂಥದ್ದೇ ಜೀವನ. ನಾ ಬೇಸಿಕಲಿ ಹೇಳ್ತಾ ಇದ್ದದ್ದು ಶಿಕ್ಷಣದ ಉದ್ದೇಶ ಏನು ಅಂತ. ಇದೆಲ್ಲ ಮಾಡ್ತಿದ್ದೀವಲ್ಲ, ಏನು ಉದ್ದೇಶ? ಆಫ್ಟರ್ ಥಿಂಕಿಂಗ್ ಅ ಲಾಟ್, ವಾಟ್ ಇಟ್ ಬಾಯ್ಲ್ಸ್ ಡೌನ್ ಈಸ್, ಶಿಕ್ಷಣದ ಉದ್ದೇಶ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಸ್ಕೊಡೋದಷ್ಟೇ. ನೌಕರಿ ಕೊಡಿಸೋದು ಅಲ್ಲ, ಸರ್ಟಿಫಿಕೇಟ್ ಸ್ವಾತಂತ್ರ್ಯವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸಿಕೊಡುವುದು ಶಿಕ್ಷಣ. ಜಾಬು, ಬಿಸ್ನೆಸ್ಸು, ಸರ್ಟಿಫಿಕೇಟ್ ಎಲ್ಲ ಈ ಶಿಕ್ಷಣದ ಬೈ ಪ್ರಾಡಕ್ಟ್ಗಳು. ಯಾವುದೋ ಬೀದಿಲಿ ಒಂದು ನಾಯಿ ಹೋಗ್ತಾ ಇರುತ್ತೆ. ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ಚೈನ್ ಹಿಡ್ಕೊಂಡ್ರೆ ಆಗೋದಿಲ್ಲ. ಆ ನಾಯಿಗೆ ಒದ್ದಾಡುತ್ತದು, ಕೊಸರಾಡುತ್ತದು. ಬೆಲ್ಟ್ ಬಿಚ್ಚಿದ ತಕ್ಷಣ ಏನು ಮಾಡುತ್ತೆ? ರೋಡ್ ಸೈಡ್ ಯಾವುದೋ ಹೊಲಸ್ತಿನ ಓಡೋಗುತ್ತದು. ಬಟ್ ಇನ್ನೊಂದು ನಾಯಿ ಇರುತ್ತೆ, ಪೊಲೀಸ್ ಡಾಗ್. ಇಟ್ ಈಸ್ ಟ್ರೈನ್ಡ್. ಅದಕ್ಕೆ ಯಾರು ಹಗ್ಗ ಕಟ್ಟಬೇಕು ಅಂತಿಲ್ಲ, ಚೈನ್ ಕಟ್ಟಬೇಕು ಅಂತಿಲ್ಲ. ಅದಕ್ಕೊಬ್ಬ ಹ್ಯಾಂಡ್ಲರ್ ಇರ್ತಾನೆ. ಹ್ಯಾಂಡ್ಲರ್ ಹೋದಲ್ಲಿ ಹೋಗುತ್ತೆ, ಹ್ಯಾಂಡ್ಲರ್ ಬಂದಲ್ಲಿ ಬರುತ್ತೆ, ಹ್ಯಾಂಡ್ಲರ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಟ್ರೈನ್ಡ್. ಅದಕ್ಕೊಂದು ಶಿಕ್ಷಣ ಸಿಕ್ಕಿದೆ. ಆ ನಾಯಿಗೆ ತನಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತು. ಶಿಕ್ಷಣದ ಉದ್ದೇಶ ಅಷ್ಟೇ ಅನಿಸುತ್ತೆ. ದ್ಯಾಟ್ ಈಸ್ ವಾಟ್ ಐ ಫೀಲ್. ಸಿಕ್ಕಿರುವ ಸ್ವಾತಂತ್ರ್ಯ ಹೆಂಗೆ ಬಳಸ್ಕೊಳ್ಬೇಕು ಅಂತ. ಅಷ್ಟನ್ನು ಕಲಿಸುವಲ್ಲಿ ಈ ವಿದ್ಯಾಸಂಸ್ಥೆ ಯಶಸ್ವಿ ಆದರೆ ನೀವು ಗೆದ್ರಿ ಜೀವನದಲ್ಲಿ ಅಂತ ಅರ್ಥ. ನೀವು ಗೆದ್ರಿ ಜೀವನದಲ್ಲಿ. ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳೋದು ಅಂದರೆ ಏನು? ಈಗ ನಿಮಗೂ ಸಾಕಷ್ಟು ಸ್ವಾತಂತ್ರ್ಯ ಇದ್ದಾವೆ. ನಿಮಗೂ ಇದೆ ಸ್ವಾತಂತ್ರ್ಯ. ಪಿ ಯು ಸಿಲೇ ಇಷ್ಟು ಸ್ವಾತಂತ್ರ್ಯ ಇದೆ. ಡಿಗ್ರಿಗೆ ಹೋದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಡಿಗ್ರಿ ಮುಗಿಸಿದ್ಮೇಲೆ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವ್ಯಾವುದೋ ಊರಿಂದ ಬಂದಿದ್ದೀರಿ, ಬೆಂಗಳೂರಿಗೆ ಹೋಗಿ ಒಂದು ಜಾಬ್ ತಗೊಳ್ತೀರಿ, ಯಾರೋ ಪಿ ಜಿಲಿ ಇರ್ತೀರಿ, ಇನ್ಯಾರೋ ರೂಮ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ ಇರ್ತೀರಿ. ಎಷ್ಟೊತ್ತಿಗೆ ಬಂದೆ, ಎಷ್ಟೊತ್ತಿಗೆ ಹೋದೆ, ಯಾರ ಜೊತೆಗೆ ಹೋಗಿದ್ದೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಆವಾಗ ಸ್ವಾತಂತ್ರ್ಯ ಇನ್ನೂ ಜಾಸ್ತಿ ಇರುತ್ತೆ. ಅದನ್ನು ಹೇಗೆ ಬಳಸಿಕೊಳ್ತೀರಿ ಅನ್ನುವುದನ್ನು ಶಿಕ್ಷಣ ಹೇಳೋದಕ್ಕಾಗತ್ತಾ? ದಟ್ ಈಸ್ ವಾಟ್ ಇಟ್ ಈಸ್. ಆ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ಶಿಕ್ಷಣ ಹೇಳಿಕೊಡ್ಬೇಕು. ಆ ವಿಷಯ ಯಾಕೆ ಬಂತು ಅಂದರೆ, ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿಬೇಕಾ ಅಂತ? ನೋ. ಮೊಬೈಲ್ ಬಳಕೆಯ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನು ಶಿಕ್ಷಣ ನಿಮಗೆ ಕಲಿಸ್ಬೇಕು. ಒಂದು ಸಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಸ್ಕ್ರಾಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ತಾಸು, 1.5 ತಾಸು, 2 ತಾಸು ಕೆಳಗೆ ಇಡಂಗಿಲ್ಲ ಅದನ್ನ. ಆವಾಗ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳುವುದು ಅನ್ನೋದನ್ನು ಶಿಕ್ಷಣ ನಿಮಗೆ ಹೇಳಿಕೊಟ್ಟಿಲ್ಲ ಅಂತ ಅರ್ಥ. ಅದೇ ಇನ್ಸ್ಟಾಗ್ರಾಮ್ ಬಿಟ್ಟು ಮೊಬೈಲ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಇವತ್ತು ಹೊಸದೇನೋ ನಾನು ಕಲಿತೀನಿ ಅಂತ ನೀವು ಹೊರಟ್ರೆ ಆ ಮೊಬೈಲ್ ನಿಮಗೆ ದಾರಿದೀಪ ರೀ. ದಾರಿದೀಪ ನಿಮಗೆ. ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಪುಸ್ತಕ ಯಾರೋ ಬರೀತಾರೆ, ಪಬ್ಲಿಷ್ ಆಗುತ್ತೆ, ಪುಸ್ತಕದ ಅಂಗಡಿಗೆ ಹೋಗುತ್ತೆ, ಇನ್ನೊಬ್ಬರು ದುಡ್ಡು ಕೊಟ್ಟು ತಗೊಂಡು ಬರ್ತೀರಿ. ಇದು ಈ ಜಗತ್ತಿನಲ್ಲಿ ಹಲವು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥದ್ದು. This is the most popular way, not the only way. ನಿಮ್ಮ ಫೌಂಡರ್ ಹೇಳ್ತಿದ್ರಲ್ಲ, ನನ್ನ ಕ್ಯಾಬಿನಿಗೆ 7 ಜನ ಬಂದಾಗ ನಾನು ಯಾವುದೋ ಬುಕ್ ಓದ್ತಾ ಕೂತ್ಕೊಂಡಿದ್ನಪ್ಪ. ನನ್ನ ಟೇಬಲ್ ಮೇಲೆ ಯಾವಾಗ ಬಂದರೂ ಒಂದು 10-15 ಪುಸ್ತಕ ಇರ್ತವೆ. ಈಗ ನಾನು ಇಲ್ಲಿ ಕೂತ್ಕೊಂಡಾಗ ಫೋನ್ ಬಂತು, ಯಾವುದೋ ಬುಕ್ ಆರ್ಡರ್ ಮಾಡಿದ್ದೆ, ಡೆಲಿವರಿ ಬಂದಿದೆ, OTP ಕೊಡಿ ಅಂತ. RVS ಮಣಿ ಅನ್ನುವಂಥವ್ರು ಬರೆದಿರುವಂಥ ಇಂಟೆಲಿಜೆನ್ಸ್ನಲ್ಲಿದ್ದವರು. ಅವ್ರದ್ದು ANI ಪಾಡ್ಕಾಸ್ಟ್ ನೋಡಿದೆ, ಭಾಳ ಅದ್ಭುತವಾಗಿ ಮಾತನಾಡಿದ್ರು ವ್ಯಕ್ತಿ. ಅವ್ರ ಬಗ್ಗೆ ಗೂಗಲ್ ಮಾಡಿದೆ. ಗೂಗಲ್ ಮಾಡಿದಾಗ ಅವರೊಂದು ಪುಸ್ತಕ ಬರೆದಿದ್ದಾರೆ ಅಂತ ಗೊತ್ತಾಯಿತು. ಪುಸ್ತಕ ಆರ್ಡರ್ ಮಾಡಿದ್ದೀನಿ, ಬಂದಿದೆ, ಹೋದ್ಮೇಲೆ ಓದ್ತೀನಿ ಅದನ್ನು ನಾನು. ದ್ಯಾಟ್ ಈಸ್ ಒನ್ ಆಫ್ ದ ವೇಸ್. ಜ್ಞಾನವನ್ನು
ಹೊಸ ವಿಷಯವನ್ನು ಮನರಂಜನೆಯನ್ನು ಪಡೆಯುವುದಕ್ಕೆ ಪುಸ್ತಕ ಅನ್ನುವಂಥದ್ದು ಒಂದು ದಾರಿ. ಅದನ್ನು ಹೊರತುಪಡಿಸಿಯೂ ದಾರಿಗಳಿದ್ದಾವೆ. ನಾನು ನಮ್ಮೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿನಿಂದ ಹುಬ್ಬಳ್ಳಿ ತನಕ ಡ್ರೈವ್ ಮಾಡ್ಕೊಂಡು, ಈಗ ಡ್ರೈವರ್ ಇದ್ದಾನೆ, ಬಟ್ ಐ ಲವ್ ಡ್ರೈವಿಂಗ್. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಆ ಟೈಮ್ನಲ್ಲಿ ಏನು ಮಾಡ್ತೀನಿ, ಆಡಿಯೋ ಬುಕ್ ಕೇಳ್ತೀನಿ ನಾನು. ಆಡಿಯೋ ಬುಕ್ಕು ಮೊಬೈಲ್ನಲ್ಲಿ 3 GB ಸ್ಪೇಸ್ ತಗೊಳತ್ತದು. ಕನೆಕ್ಟ್ ಮಾಡಿ ಸ್ಪೀಕರ್ ಹಾಕ್ಕೊಂಡ್ರೆ ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನಾನು ಚಂದ್ರಶೇಖರ್ ಕಂಬಾರರ ಅರಮನೆ ಕಾದಂಬರಿ ಕೇಳ್ಕೊಂಡು ಹೋದೆ. ಹಂಗೆ 400 ಕಿಲೋಮೀಟ್ರ್ ಹೋಗೋದು, 400 ಕಿಲೋಮೀಟ್ರ್ ಬರೋದು ಸರ್. ಏನು ಅದ್ಭುತ ಆಡಿಯೋ ಬುಕ್ ಇದೆ ಅದು. ಪುಸ್ತಕನ ಇನ್ನೊಬ್ಬರು ಆ ಧ್ವನಿಯ ಏರಿಳಿತದೊಂದಿಗೆ ಓದಿದ್ದಾರೆ. ಅದನ್ನು ಡ್ರೈವ್ ಮಾಡೋಗಂತೂ ಓದೋಕ್ಕಾಗಲ್ಲ. ಐ ಜಸ್ಟ್ ಹರ್ಡ್ ಇಟ್. ಅದಾದಮೇಲೆ ಆಡಿಯೋ ಬುಕ್ ಕೇಳೋದು ನನಗೆ ಅಭ್ಯಾಸ ಆಗೋಗ್ಬಿಡ್ತು. ಪುಸ್ತಕ ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಬುಕ್ ಕೈಗೆ ತಗೊಂಡು, ಹೊಸ ಬುಕ್ಕಿಗೊಂದು ಸ್ಮೆಲ್ ಇರುತ್ತೆ, ಅದನ್ನೊಂದು ಸ್ಮೆಲ್ ನೋಡಿದರೆ ಕೆಲವರಿಗೆ ಕಿಕ್ ಅದು. ಐ ಹ್ಯಾವ್ ಎಂಜಾಯ್ಡ್ ಇಟ್. ಹೊಸ ಬುಕ್ಕಿನ ಸ್ಮೆಲ್ ಇರುತ್ತಲ್ಲ, ಆಮೇಲೆ ಒಂದೊಂದೇ ಪೇಜ್ ತೆಗಿತಾ ಹೋಗ್ಬೇಕು, ಒಂದೊಂದೇ ಪೇಜ್ ಓದ್ತಾ ಹೋಗ್ಬೇಕು. ಹಾಗೆ ನನಗೆ ಬರವಣಿಗೆ ವಿಷಯದಲ್ಲಿದೆ. ಪೆರಿಕಾರ್ಡಿಯನ್ ಅನ್ನುವ ಪೆನ್ನು 0.8 ಗೇಜಿದ್ದು ಬರುತ್ತೆ. ಇದು ಇಲ್ಲದೆ ಹೋದ್ರೆ ನಂಗೆ ಬರೆಯೋದಕ್ಕಾಗೋದಿಲ್ಲ. A4 ಸೈಜಿನ ಜೈನ್ ಮ್ಯಾನುಫ್ಯಾಕ್ಚರಿಂಗ್ನವ್ರು ಮಾಡಿರೋ ಅಡ್ಡಡ್ಡ ಲೈನ್ ಇರುವ ಪೇಪರ್ ಇಲ್ಲದೆ ಹೋದ್ರೆ ನಂಗೆ ಬರೆಯೋಕ್ಕೆ ಭಾಳ ಕಷ್ಟ. ಐ ಆಮ್ ಅಡಿಕ್ಟೆಡ್ ಟು ಇಟ್ ಅಷ್ಟೇ. ಹಾಗೆ ಕೆಲವರು ಪುಸ್ತಕ ಓದುವುದಕ್ಕೆ ಅಡಿಕ್ಟೆಡ್ ಆಗಿರ್ತಾರೆ. ಅಂದರೆ ಅಡಿಕ್ಷನ್ ಅಂದರೆ ನಾಟ್ ಇನ್ ಅ ಬ್ಯಾಡ್ ಸೆನ್ಸ್. ಒಬ್ಬೊಬ್ರಿಗೆ ಒಂದೊಂದು ಅಭ್ಯಾಸ ಆಗಿರುತ್ತೆ ಅಷ್ಟೇ. ಅದು ನಿಮಗೆ ಹಲವು ಆಪ್ಷನ್ಗಳಿದ್ದಾವೆ, ಎಲ್ಲರೂ ಟ್ರೈ ಮಾಡ್ಬೋದು. ಆಡಿಯೋ ಬುಕ್, ವೈ ನಾಟ್ ಆಡಿಯೋ ಬುಕ್? ಒಂದು ಸ್ಪೀಕರ್ನಲ್ಲಿ ಪ್ಲೇ ಮಾಡಿಕೊಂಡು ನೀವು ನಿಮ್ಮ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡು ಒಂದು ಕಾದಂಬರಿನ ಕೇಳಿಸ್ಕೊತಾ ಇದ್ದೀರಿ. ಹಾಗೆ ಒಟ್ಟಾರೆ ಉದ್ದೇಶ ಏನು? ಒಂದು ಹೊಸ ವಿಷಯ ಏನೋ ತಿಳ್ಕೋಬೇಕು ನಾವು. ಹೊಸ ವಿಷಯ, ಮನರಂಜನೆ ಪಡಿಬೇಕು. ಯಾವುದೋ ಕಾದಂಬರಿನೋ ಹಾಡೋ ಕೇಳಬೇಕು, ತಿಳ್ಕೋಬೇಕು. ಅದನ್ನು ಮಾಡಿಕೊಳ್ಳುವ ಮಾರ್ಗಗಳ ಹಲವು ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಎಕ್ಸ್ಪಿರಿಮೆಂಟ್ಗೂ ಕೂಡ ಒಳಪಡ್ತಾ ಇದ್ದಾವೆ ಆ ಮಾರ್ಗಗಳು. ನನ್ನ ಹತ್ರ ಈ ಅಮೆಝಾನ್ನವರು ಕಿಂಡ್ಲ್ ಅಂತ ಒಂದು ಡಿವೈಸ್ ಬಿಟ್ಟಿದ್ದಾರೆ. ಕಿಂಡ್ಲ್ ಅಂತ 14,000 ರೂಪಾಯಿ ಅದರ ರೇಟು. ಒಂದು ಪುಸ್ತಕ ಮಾರ್ಕೆಟ್ನಲ್ಲಿ ಹಾರ್ಡ್ ಕಾಪಿ ಅಂತ ಏನು ಕರೀತಾರಲ್ಲ, ಪ್ರಿಂಟೆಡ್ ಕಾಪಿ, ಅದಕ್ಕೆ 400 ರೂಪಾಯಿ ಇದ್ದರೆ ಕಿಂಡ್ಲ್ ಎಡಿಷನ್ 200 ರೂಪಾಯಿಗೆ ಸಿಗುತ್ತೆ. ಏನಿಲ್ಲ, ಬಟನ್ ಒತ್ತಿ ಡೌನ್ಲೋಡ್ ಆಗುತ್ತೆ. ಅದು ಮೊಬೈಲ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಟ್ಯಾಬ್ಗಿಂತ ಸ್ವಲ್ಪ ಸಣ್ಣದಿರುತ್ತೆ. ಅದರದ್ದೊಂದು ಬ್ಯೂಟಿ ಏನಂದರೆ, ಬಿಳಿ ಹಾಳೆ ಎಷ್ಟು ಲೈಟ್ ಕೊಡುತ್ತೋ ಅಷ್ಟೇ ಲೈಟನ್ನು ಕಿಂಡಲ್ ಕೊಡುತ್ತೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಅವರು. ಪುಸ್ತಕದ ಪುಟ ತಿರುಗಿಸಿದಂತೆ ಸ್ಕ್ರೀನ್ ಮೇಲೆ ಪುಟ ತಿರುಗಿಸ್ಬೋದು ನಾವು. ಆ ಡಿವೈಸ್ ಪುಸ್ತಕ ಓದೋದು ಬಿಟ್ಟು ಇನ್ಯಾವುದಕ್ಕೂ ಉಪಯೋಗ ಇಲ್ಲ. ಇಟ್ ಈಸ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿವೈಸ್. ಅದು ಒಂದು ಮಾರ್ಗವೇ. ಹೀಗೆ ಇರುವ ಹಲವು ಮಾರ್ಗಗಳನ್ನು ಬಳಸಿಕೊಂಡು ನಿಮ್ಮ ತಿಳುವಳಿಕೆ ಜಾಸ್ತಿ ಆಗಲಿ, ಜ್ಞಾನ ಜಾಸ್ತಿ ಆಗಲಿ. ಒಂದು ಬಹಳ ಪಾಪ್ಯುಲರ್ ಕಥೆ ಇದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗೆ ಅಂದರೆ, ಒಂದು ಮಂಗ, ಒಂದು ಆನೆ, ಒಂದು ಮೊಸಳೆ, ಒಂದು ಕೋಣದ ಮಧ್ಯೆ ಮರ ಏರೋ ಸ್ಪರ್ಧೆ ಇಟ್ಟಂಗಿದು. ಒಂದು ಮಂಗ, ಒಂದು ಆನೆ, ಒಂದು ಮೊಸಳೆ, ಒಂದು ಕೋಣವನ್ನು ಕರ್ಕೊಂಬಂದು, ನಿಮ್ಮಲ್ಲಿ ಯಾರು ಚೆನ್ನಾಗಿ ಮರ ಹತ್ತಾರೋ ನೋಡೋಣ, ಮರ ಹತ್ತಿ ಅಂತ ಹೇಳ್ದಂಗಿದು ವ್ಯವಸ್ಥೆ. ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಭಾರ ಹೊರುವ ಸ್ಪರ್ಧೆ ಇಟ್ಟಿದ್ರೆ ಆನೆ ಗೆಲ್ತಿತ್ತು, ನೀರಲ್ಲಿ ಈಜೋ ಸ್ಪರ್ಧೆ ಇಟ್ಟಿದ್ರೆ ಮೊಸಳೆ ಗೆಲ್ತಿತ್ತು, ಓಡೋ ಸ್ಪರ್ಧೆ ಇಟ್ಟಿದ್ರೆ ಕೋಣ ಗೆಲ್ತಿತ್ತು. ಬಟ್ ಸಮ್ಹೌ ಸಂಬಡಿ ಹ್ಯಾಸ್ ಡಿಸೈಡೆಡ್ ಮರ ಹತ್ತದೇ ಈ ಸ್ಪರ್ಧೆ ಆಗತ್ತೆ ಅಂತ. ಹಾಗೆ ನಿಮ್ಮಲ್ಲಿ ಸೇರಿರುವ ಇಷ್ಟೆಲ್ಲ ಜನರ ಪೈಕಿ ವಾಟ್ ಆರ್ ಯು ಬೀಯಿಂಗ್ ಟ್ರೈನ್ಡ್ ಇದೆಯಲ್ಲ, ಅದರಲ್ಲಿ ಒಂದು 10-15% ಜನ ಇರಬಹುದು. 10-15% ಜನ. ರೆಸ್ಟ್ ಆಫ್ ಯು ಆರ್ ಮೇಡ್ ಫಾರ್ ಸಮ್ ಅದರ್ ಥಿಂಗ್ಸ್. ಆದರೆ ಯಾರು ಏನು ಮಾಡ್ತೀವಲ್ಲ, ಏನೇ ಮಾಡಿದ್ರು, ಭವಿಷ್ಯದಲ್ಲಿ ಹೋಗಿ ಏನೇ ಮಾಡಿದ್ರು
ಕೈ ಹಿಡಿಯೋದು ಒಂದು ಕಾನ್ಫಿಡೆನ್ಸ್, ಒಂದು ಆತ್ಮವಿಶ್ವಾಸ ಅನ್ನೋದು ಇರಬೇಕು. ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಅಂದರೆ, ನನ್ನ ಹತ್ರ ಮಾತನಾಡುವುದಕ್ಕೆ ವಿಷಯಗಳಿದ್ದಾವೆ ಮತ್ತು ಆ ವಿಷಯಗಳನ್ನು ಪ್ರೆಸೆಂಟ್ ಮಾಡುವ ಶಬ್ದಗಳಿದ್ದಾವೆ ಅಂದಾಗ ಆ ಕಾನ್ಫಿಡೆನ್ಸ್ ಬರುತ್ತೆ. ಹೇಳೋದಕ್ಕೆ ವಿಷಯಗಳಿದ್ದಾವೆ ಮತ್ತು ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಶಬ್ದಗಳಿದ್ದಾವೆ ಅಂದಾಗ ಬರೋ ಕಾನ್ಫಿಡೆನ್ಸೇ ಬೇರೆ. ಅದು ಎಲ್ಲಿಂದ ಬರುತ್ತೆ ಅಂದರೆ ಈ ಥರದ ಪುಸ್ತಕಗಳ ಓದುವಿಕೆಯಿಂದ ಬರೋದು, ಅಥವಾ ಪುಸ್ತಕದಲ್ಲಿರುವ ಜ್ಞಾನವನ್ನು ಯಾವುದಾದ್ರೂ ಒಂದು ಮಾರ್ಗದ ಮೂಲಕ ನಮ್ಮ ತಲೆಗೆ ತುಂಬಿಕೊಳ್ಳುವ ಮೂಲಕ ಬರೋದು. ನಾನು ತುಂಬ ಕಡೆ ಹೇಳಿದ್ದೀನಿ, ಇವತ್ತು ಮತ್ತೆ ಹೇಳ್ತೀನಿ, ನೀವು ಇಲ್ಲಿಂದ ಪಡೆಯುವ ಸರ್ಟಿಫಿಕೇಟು ನಿಮ್ಮ ಬದುಕಿನ ಮುಂದಿನ ಒಂದು ದಾರಿಯನ್ನು ತೆರೆಯಬಹುದು, ಒಂದು ಬಾಗಿಲನ್ನು ತೆಗೆಯಬಹುದು ಅಷ್ಟೇ. ಅದರ ಮುಂದಿನ ನಮ್ಮ ಪಾಡಿಗೆ ನಾವೇ ತಕ್ಕಂಡು ಹೋಗಬೇಕು. ಆ ಬಾಗಿಲುಗಳನ್ನು ತೆಗೆಯುವ ದಾರಿ ಯಾವುದು? ನಮ್ಮ ಆ್ಯಟಿಟ್ಯೂಡ್ ಹೆಂಗಿದೆ, ಕಾನ್ಫಿಡೆನ್ಸ್ ಹೆಂಗಿದೆ, ಮಾತನಾಡುವ ಕಲೆ ಹೆಂಗಿದೆ. ನಾನು ತುಂಬ ಸಲ ಹೇಳ್ತೀನಿ, ವಾಟ್ ಆರ್ ಯು ಅಂದರೆ ಐ ಆಮ್ ಅ ಸ್ಟೋರಿ ಟೆಲ್ಲರ್ ಅಷ್ಟೇ. ಎಲ್ಲರೂ ಇಮ್ಯಾಜಿನರಿ ಕಥೆಗಳನ್ನು ಹೇಳ್ತಾರೆ, ನಾನು ನಿಜವಾದ ಕಥೆಗಳನ್ನು ಹೇಳ್ತೀನಿ ಅಷ್ಟೇ. ಇರಾನ್ ಮೇಲೆ ಅಮೇರಿಕಾದವ್ರು ದಾಳಿ ಮಾಡಿದ್ರು, ಹೆಂಗೆ ಹೊಡೆದ್ರು ಗೊತ್ತಾ, 20 ವಿಮಾನ ನುಗ್ಗಿಸ್ಬಿಟ್ರು, 80 ಕಡೆ ಬಾಂಬ್ ಹಾಕ್ಬಿಟ್ರು, 40 ಜನ ನೋಡಿದು ಬಿಟ್ಟಿದ್ದಾರೆ. ದಿಸ್ ಇಸ್ ಅ ಸ್ಟೋರಿ. ಬೇಸಿಕಲಿ ನಾನೊಂದು ರಿಯಲ್ ಸ್ಟೋರಿ ಹೇಳ್ತೀನಿ ಅಷ್ಟೇ. ಇಂಥ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ಕೈ ಹಿಡಿಯುತ್ತೆ. ಅದನ್ನು ಎಷ್ಟರ ಮಟ್ಟಿಗೆ ನೀವು ಬೆಳೆಸ್ಕೊಂಡಿದ್ದೀರಿ? ಎದುರಿಗೆ ಒಬ್ಬ ವ್ಯಕ್ತಿ ಅಪರಿಚಿತ ಬಂದು ನಿಂತು ನಿಮ್ಮನ್ನು ಮಾತಾಡಿಸಿದಾಗ ನೀವು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಒಂದು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ನಿಮ್ಮ ಕೈಲಾಗತ್ತಾ? ಯಾರೋ ಅಪರಿಚಿತ ಬಸ್ ಸ್ಟ್ಯಾಂಡ್ನಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದಾನೆ, ಆತ ಒಂದು ವಿಷಯದ ಬಗ್ಗೆ ಮಾತನಾಡಿದಾಗ ಆ ಕಾನ್ವರ್ಸೇಷನನ್ನು 10 ನಿಮಿಷ ಮುಂದುವರ್ಸೋದಕ್ಕೆ ನಿಮ್ಮ ಕೈಲಾಗತ್ತಾ? ಆಗೋದಿಲ್ವಾ? ಜೀವನದಲ್ಲಿ ಯಶಸ್ಸು ಅಂತ ಏನು ಕರಿತೀವಲ್ಲ, ಅದನ್ನು ನಿರ್ಧರಿಸೋದಿದೆಲ್ಲ. ಮತ್ತು ಅದು ಒಂದು ಸಲ ಬಂತು ಮುಗಿದೋಯ್ತು ಅನ್ನೋದಕ್ಕಾಗೋದಿಲ್ಲ. ಇಟ್ ನೀಡ್ಸ್ ಎ ಕನ್ಸಿಸ್ಟೆನ್ಸಿ. ಅದಕ್ಕೊಂದು ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ನಾನು ತುಂಬ ಜನ ಹೇಳ್ತಾರೆ, ನೀವು ಇಷ್ಟೆಲ್ಲ ವಿಷಯ, ಬೇರೆ ಬೇರೆ ವಿಷಯ ಮಾತಾಡ್ತೀರಿ, ಪ್ರತಿ ದಿವಸ 3 ತಾಸು ಲೈವ್ನಲ್ಲಿ ಮಾತಾಡ್ತೀರಿ, ಇದು ಹೆಂಗಾಗತ್ತೆ? ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರಿದ್ದರೆ ಟ್ಯಾಪ್ನಲ್ಲಿ ನೀರು ಬಂದೇ ಬರುತ್ತೆ. ಮನೆ ಮ್ಯಾಲಿನ ಟ್ಯಾಂಕ್ನಾಗ ನೀರಿದ್ದರೆ ನೀವು ವಾಶ್ ಬೇಸಿನ್ನಾಗಾರು ತಿರುಗಿಸ್ರಿ, ಬಾತ್ರೂಮಲ್ಲಾರು ತಿರುಗಿಸ್ರಿ, ಟಾಯ್ಲೆಟಲ್ಲಾರು ನಲ್ಲಿ ತಿರುಗಿಸ್ರಿ, ನೀರು ಬರುತ್ತಲ್ಲಿ. ಓವರ್ ಹೆಡ್ ಟ್ಯಾಂಕ್ ಖಾಲಿ ಆದರೆ ಏನು ಮಾಡೋದು? ಅದನ್ನು ಖಾಲಿಯಾಗದಂತೆ ನೋಡಿಕೊಳ್ಳಬೇಕಾದ ವೃತ್ತಿಲಿ ನಾನಿದ್ದೀನಿ. ಅದು ನಿರಂತರವಾಗಿ ನೀರು ಪಂಪ್ ಮಾಡ್ತಾ ಇರಬೇಕು. ನಿರಂತರವಾಗಿ ನೀರು ಪಂಪ್ ಮಾಡಬೇಕು. ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ, ಅದಕ್ಕೆ ಬೋರ್ವೆಲ್ನಿಂದ ಕನೆಕ್ಷನ್ ಕೊಟ್ಟಿದ್ದೀನಿ. ಕಾವೇರಿ ವಾಟರ್ ಬರುತ್ತಾ? ಕಾವೇರಿ ಬರಲಿಲ್ಲ, ಬೋರ್ವೆಲ್ ಬತ್ತು ಹೋಗಿದೆ ಅಂದರೆ ಟ್ಯಾಂಕರಿನ ತರಿಸಿ ಹಾಕಿಸ್ಕತ್ತಿನ. ಒಟ್ಟಿನಲ್ಲಿ ಓವರ್ ಹೆಡ್ ಟ್ಯಾಂಕಿಗೆ ನೀರು ಏರ್ತಾ ಇರಬೇಕು. ಹಾಗೆ ಓವರ್ ಹೆಡ್ ಟ್ಯಾಂಕಿಗೆ ನೀರು ಏರಿಸ್ಕೊಳ್ಳೋ ವ್ಯವಸ್ಥೆ ನೀವೇನು ಮಾಡ್ಕೊಂಡಿದ್ದೀರಿ, ಇದರ ಮೇಲೆ ಜೀವನ ನಿರ್ಧಾರ ಆಗೋದು. ಇಟ್ ಈಸ್ ನಾಟ್ ಆನ್. ಈ ತುಂಬ ಜನ ಅಂತಾರಲ್ಲ, ವೆರಿ ಟ್ಯಾಲೆಂಟೆಡ್. ಭಾಳ ಜನರು ನೋಡಿದ್ದೀವಿ ನಾವು ಟ್ಯಾಲೆಂಟೆಡ್ಡು. ನೋ. ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವಾಗಲೂ ಕೊಡೋದು, ವಿನೋದ್ ಕಾಂಬ್ಳಿ ಮತ್ತು ಸಚಿನ್ ತೆಂಡೂಲ್ಕರ್ ಒಟ್ಟೊಟ್ಟಿಗೆ ಕ್ರಿಕೆಟ್ ಆಡ್ತಿದ್ರು. ನಿಮಗೆಲ್ಲ ಭಾಳ ಹಳಬ್ರು ಅನ್ನಿಸ್ತಾರೆ ಅವರು, ನಮ್ಮ ಕಾಲದ ಕ್ರಿಕೆಟರ್ಸು ಅಂದ್ಕೊಳ್ಳಿ. ವಿನೋದ್ ಕಾಂಬ್ಳಿ, ಸಚಿನ್ ತೆಂಡೂಲ್ಕರ್ ಒಟ್ಟೊಟ್ಟಿಗೆ ಕ್ರಿಕೆಟ್ ಆಡ್ತಿದ್ರು. ಸಚಿನ್ ತೆಂಡೂಲ್ಕರ್ಗಿಂತ ಮುಂಚೆ ಡಬಲ್ ಸೆಂಚುರಿ ಹೊಡೆದಿದ್ದು ವಿನೋದ್ ಕಾಂಬ್ಳಿ. ಸಚಿನ್ ತೆಂಡೂಲ್ಕರ್ಗೆ ಹೋಲಿಸಿದರೆ ವಿನೋದ್ ಕಾಂಬ್ಳಿಯ ಬ್ಯಾಟಿಂಗ್ ಟ್ಯಾಲೆಂಟ್ ಎಷ್ಟೋ ಪಟ್ಟು ದೊಡ್ಡದಿತ್ತು. ಬಟ್ ಇವತ್ತು ಸೀನ್ ಚೇಂಜ್ ಆದರೆ ಏನಿದೆ ಸಿಚುವೇಶನ್ನು? ಸಚಿನ್ ತೆಂಡೂಲ್ಕರ್ಗೆ ಗಾಡ್ ಆಫ್ ಕ್ರಿಕೆಟ್ ಅಂತೀವಿ. ವಿನೋದ್ ಕಾಂಬ್ಳಿ ತನ್ನ ಜೀವನದಲ್ಲಿ ದಿವಾಳಿಯಾಗಿ ಬೀದಿಗೆ ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಹಾಸ್ಪಿಟಲ್ ಬಿಲ್ ಕಟ್ಟಿದ್ದು ಸಚಿನ್ ತೆಂಡೂಲ್ಕರ್. ಟ್ಯಾಲೆಂಟು ಕಾಂಬ್ಳಿ ಹತ್ರ ಜಾಸ್ತಿ ಇತ್ತು, ಪರ್ಸಿಸ್ಟೆನ್ಸಿ ಸಚಿನ್ ತೆಂಡೂಲ್ಕರ್ ಹತ್ರ ಇತ್ತು. ಅದನ್ನೇ ಓವರ್ ಹೆಡ್ ಟ್ಯಾಂಕಿಗೆ ನೀರು ತುಂಬೋದು ಅನ್ನೋದು. ದಿನ ಬೆಳಗ್ಗೆ ಕಮ್ ವಾಟ್ ಮೇ ನಾನು ಎದ್ದು ನನ್ನ ಟ್ರ್ಯಾಕ್ ಪ್ಯಾಂಟು ಟ್ರ್ಯಾಕ್ ಶರ್ಟ್ ಹಾಕ್ಕೊಂಡು ಕಿಟ್ ತಗೊಂಡು ನಾನು ಗ್ರೌಂಡ್ನಲ್ಲಿ ಇರ್ತೀನಪ್ಪ, ಕಮ್ ವಾಟ್ ಮೇ. ಅದನ್ನು ಮಾಡಿ ಸಚಿನ್ ತೆಂಡೂಲ್ಕರ್. ಅವರ ಓವರ್ ಹೆಡ್ ಟ್ಯಾಂಕಿಗೆ ದಿನ ನೀರು ಏರ್ತಾ ಇತ್ತು.
ವಿನೋದ್ ಕಂಬಳಿ ಮಾಡಲಿಲ್ಲ ಅದನ್ನೇ, ನಾನ್ ಟ್ಯಾಲೆಂಟೆಡ್ಡು. ಹಾಗೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ಕ್ಷೇತ್ರದಲ್ಲಾದ್ದರ ಕಾರಣ ದಿನ ಬೆಳಗ್ಗೆ ಎದ್ದು ಕಿಟ್ ಹಿಡ್ಕೊಂಡು ಗ್ರೌಂಡ್ನಲ್ಲಿರೋದು ಮ್ಯಾಟರ್ ಆಗ್ತಿತ್ತು. ನಿಮ್ಮಲ್ಲೂ ಯಾರು ಸ್ಪೋರ್ಟ್ಸ್ಮನ್ ಆಗೋದಾದರೆ ಆ ಪರ್ಸಿಸ್ಟೆನ್ಸಿ ಬೇಕು, ಆ ನಿರಂತರತೆ ಬೇಕು. ಇಲ್ಲ ನಾನು ಅಜಿತ್ ಹನುಮಕ್ನವ್ರ ಥರ ಆಗ್ತೀನಿ ಅಂದರೆ ವೇಕಪ್, ದಿನ ಬೆಳಗ್ಗೆ ನ್ಯೂಸ್ ಓದೋದಕ್ಕೆ 10 ಮಾರ್ಗಗಳಿದ್ದಾವೆ. ಅಂದರೆ ನಾನು ಓಲ್ಡ್ ಸ್ಟೈಲ್ ಅನ್ನೋದಕ್ಕೆ ಉದಾಹರಣೆ, ಬರವಣಿಗೆ ಹೆಂಗೆ ಅಡಿಕ್ಷನ್ ಆಗಿದೆಯಲ್ಲ ಹಾಗೆ ನನಗೆ ನ್ಯೂಸ್ ಪೇಪರ್, ನನ್ನ ಹೆಂಡತಿ ಅವಾಗ ಕಾಡಿಸ್ತಾಳೆ, ನಿನಗೆ ನ್ಯೂಸ್ ಪೇಪರ್ ಜೊತೆ ದೈಹಿಕ ಸಂಬಂಧ ಇದೆ ನಿನಗೆ, ನಿನಗೆ ಫಿಸಿಕಲ್ ರಿಲೇಷನ್ಶಿಪ್ ಇರೋದು. ಹೌದು, ನನಗೆ ನ್ಯೂಸ್ ಪೇಪರು ಒಂದು ಕಪ್ ಟೀ ಆಗದೆ ಮುಂದೆ ಏನೂ ಆಗೋದೇ ಇಲ್ಲ ನನಗೆ. ದಟ್ ಈಸ್ ಹೌ ಇಟ್ ಈಸ್. 11:30 ಗಂಟೆಗೆ ಕಾರಿಗೆ ಹೋಗಿ ಕೂತ್ಕೊಂಡ್ರೆ ಕಾರ್ನಲ್ಲಿ ಇನ್ವೇರಿಯಬಲಿ ಒಂದು ಪುಸ್ತಕ ಇರುತ್ತೆ. ಐ ಹ್ಯಾವ್ ಆಪ್ಷನ್, ಪುಸ್ತಕದಲ್ಲಿ ಓದ್ತೀನ, ಕಿಂಡಲ್ನಲ್ಲಿ ಓದ್ತೀನ, ಅಥವಾ ಅವತ್ತು ಯಾವುದೋ ಯೂಟ್ಯೂಬ್ನಲ್ಲಿ ತುಂಬ ಒಂದು ಒಳ್ಳೆ ಪಾಡ್ಕಾಸ್ಟ್ ಬಂದಿದೆ, ಇಯರ್ಫೋನ್ ಹಾಕ್ಕೊಂಡು ಪಾಡ್ಕಾಸ್ಟ್ ಕೇಳ್ತಾ ಹೋಗ್ತೀನ. ಆಫೀಸಿಗೆ ಹೋಗಿ ಕುಳಿತ ಮೇಲೆ ಇವತ್ತು ಹೊಸದಾಗಿ ತಿಳ್ಕೊಂಡಿದ್ರ ಬಗ್ಗೆ ಏನಾದ್ರು 4 ಲೈನ್ ಬರೀತೀನ. ನಾನು ಪುಸ್ತಕ ಬರೋದು ತುಂಬ ಕಾಲ ಆಗಿದೆ, ಮಾತಾಡೋದು ನಿಲ್ಸೋ ತನಕ ಬರೆಯೋದಕ್ಕೆ ಆಗೋದಿಲ್ವೇನಪ್ಪ ಅಂತ ಅನ್ಸಕ್ಕೆ ಶುರುವಾಗಿದೆ ಇತ್ತೀಚೆಗೆ. ಒಂದು ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿ ಬಹಳ ಕಾಲ ಆಯಿತು, ಮಾತಾಡೋದು ಒಂದು ಸ್ವಲ್ಪ ಕಡಿಮೆ ಮಾಡ್ರೆ ಮತ್ತು ಅದು ಬರೆದು ಮುಗಿಸ್ತೀನೇನು. ನನ್ನ ಉದಾಹರಣೆ ನಾನೇನು ದೊಡ್ಡ ಮನುಷ್ಯ ಅಂತ ಕೊಟ್ಕೊಂಡಿದ್ದಲ್ಲ, ಬಟ್ ಇಂಥವನ್ನೆಲ್ಲ ಮಾಡಬೇಕಾಗತ್ತೆ ಅನ್ನುವ ಕಾರಣಕ್ಕಾಗಿ ಹೇಳಿದ್ದು. ವಂಡರ್ಫುಲ್, ಭಾಳ ಖುಷಿ ಆಯ್ತು ಇಂಥದ್ದೊಂದು ಸಭೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ. ಇಂಥ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ 1000 ಆಗಬೇಕು. ಈ ಒಂಥರ ಮಕ್ಕಳನ್ನು ರ್ಯಾಟ್ ರೇಸಿಗೆ ನಿಲ್ಲಿಸಿ ಗಿರಣಿಗೆ ಹಾಕಿದಂಗೆ ಮಾಡಿ, ಅಲ್ಲಾಡೋಕ್ಕಾಗದೇ ಇರುವಂಥ ಟೈಮ್ ಟೇಬಲ್ ಹಾಕಿಟ್ಟು, ಆಮೇಲೆ ಯಾಕ್ರಿ ನಿಮಗೂ ಹಂಗೆ ಮಾಡ್ತಾರ ಇಲ್ಲ ಅಂದ್ಕೊಳ್ತೀನಿ. 25 ಪುಸ್ತಕ ಪ್ರಕಟಣೆ ಮಾಡ್ತಿದ್ದಾರೆ ಅಂತಂದರೆ ಗುಡ್, ವೆರಿ ಗುಡ್. ಮತ್ತು ಮಕ್ಕಳಿಗೂ ಒಂದು ಸಲಹೆ, ಎಲ್ಲರೂ ಎಲ್ಲದಕ್ಕಾಗಿಯೂ ಆಗಿಲ್ಲ. 15 ದಿವಸದ ಹಿಂದೆ ನಾನು ಬೆಳಗಾವಿಯಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜಿಗೆ ಕಾನ್ವೊಕೇಶನ್ ಡೇಗೆ ಹೋಗಿದ್ದೆ. ಬೆಸ್ಟ್ ಮಾರ್ಕ್ಸ್ ತಗೊಂಡವ್ರು ನನ್ನ ಹತ್ರ ಸನ್ಮಾನ ಮಾಡಿಸೋ ಕಾರ್ಯಕ್ರಮ ಇಟ್ಟಿದ್ರು. ಅವತ್ತು ಹೇಳಿದೆ ನಾನು, PUC ಫೇಲ್ ಆದವನ ಹತ್ರ ಸನ್ಮಾನ ಮಾಡಿಸ್ಕೊತಿದ್ದಾರೆ ನೋಡ್ರಿ ಎಂಜಿನಿಯರಿಂಗ್ ಹುಡುಗರು ಅಂತ. ಸೊ ಎವ್ರಿಬಡಿ ಈಸ್ ನಾಟ್ ಮೇಡ್ ಫಾರ್ ಎವ್ರಿಥಿಂಗ್. ಎಲ್ಲರೂ ಎಲ್ಲದಕ್ಕಾಗಿಯೂ ಆಗಿಲ್ಲ. ನಾವು ಯಾವುದಕ್ಕಾಗಿ, ನಮ್ಮ ಸಂತೋಷ ಯಾವುದರಲ್ಲಿದೆ, ನಮ್ಮ ಯಶಸ್ಸಿನ ಡೆಫಿನಿಷನ್ ಏನು, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡಿಕೊಳ್ಳುವ ಮ್ಯಾಚುರಿಟಿ ನಮಗೆ ಬರಬೇಕು ಅಂತಂದರೆ ಜ್ಞಾನದ ಎಕ್ಸ್ಪೋಜರ್ ಬಹಳ ಮುಖ್ಯ. ಅದು ಮ್ಯಾಚುರಿಟಿ ಬರಬೇಕು ಅಂದರೆ ಜ್ಞಾನದ ಎಕ್ಸ್ಪೋಜರ್ ಬಹಳ ಮುಖ್ಯ. ನಾನು ಇವತ್ತಿಗೂ ಹೇಳ್ತೀನಿ, ನಿಮ್ಮ ಲೈಫ್ನಲ್ಲಿ ನಿಮ್ಮ ಥಿಂಕಿಂಗ್ ಪ್ರಾಸೆಸನ್ನು ಚೇಂಜ್ ಮಾಡಿದ ಪುಸ್ತಕ ಯಾವುದು ಅಂದರೆ ದ ಸೀಕ್ರೆಟ್ ಅಂತೀನಿ. ನೀವು ಒಂದು ಪುಸ್ತಕ ಮಕ್ಕಳು ಓದಲೇಬೇಕು ಅನ್ನುವಂಥದ್ದನ್ನು ಸಜೆಸ್ಟ್ ಮಾಡೋದಾದರೆ ದಿ ಲಾಸ್ಟ್ ಲೆಕ್ಚರ್ ಓದ್ರಿ ಅಂತ ಹೇಳ್ತೀನಿ. ವರ್ಷಕ್ಕೊಂದು ಸಲ S.L. ಭೈರಪ್ಪನವರ ಪರ್ವ ಕಾದಂಬರಿ ಅದೇನಿದ್ರು ವರ್ಷಕ್ಕೊಂದು ಸಲ ಓದೋದು ನನಗೆ. ಒಂದು ವರ್ಷಕ್ಕೊಂದು ಸಲ ಓದ್ತೀನಿ ನಾನು. ಇವತ್ತಿಗೂ ಒಂದು ವಾರ ನಿನಗೆ ನಿರಂತರ, ವಾರನೋ 4 ದಿವಸನೋ 5 ದಿವಸ ನಿರಂತರ ಬಿಡುವಿದೆ ಅಂದರೆ ಯಾವ ಪುಸ್ತಕ ಓದ್ತಿ ಅಂದರೆ, ಎಷ್ಟು ಸಲ ಓದಿದ್ದೀನೋ ಮರೆತು ಬಿಟ್ಟಿದ್ದೀನಿ, ಬಟ್ ದುರ್ಗಾಸ್ತಮಾನ ಇವತ್ತಿಗೂ ಓದ್ತೀನಿ ನಾನು. ನನ್ನ ಕೊನೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ನನ್ನ ಸ್ನೇಹಿತರೊಬ್ಬರಿದ್ದರು, ಸಾಫ್ಟ್ವೇರ್ ಇಂಜಿನಿಯರ್. ಅವ್ರದ್ದು ಒಂದು ರೆಸಲ್ಯೂಷನ್ ಇತ್ತು, ಲೇಖಕ ಸಂಹಾರ ಅಂತಿದ್ರು ಅವರು. ಸಂಹಾರ ಅಂದ್ರೆ ಆ ಅರ್ಥದಲ್ಲಿ ಸಂಹಾರ ಅಲ್ಲ. ಒಂದು ಸಲ ಒಂದು ಟೈಮ್ ಪೀರಿಯಡ್ನಲ್ಲಿ ಒಬ್ಬ ಲೇಖಕನನ್ನು ಓದಿ ಮುಗಿಸ್ಬಿಡೋದು, ಒಬ್ಬ ರೈಟರ್ನ ಓದಿ ಮುಗಿಸ್ಬಿಡೋದು ಅಂತ. S.L. ಭೈರಪ್ಪನವ್ರು ಅಂದರೆ S.L. ಭೈರಪ್ಪನವ್ರು ಅಷ್ಟು ಕಾದಂಬರಿ ತಂದು ಅದು 3 ತಿಂಗಳು ತಗೊಳತ್ತೋ 6 ತಿಂಗಳು ತಗೊಳತ್ತೋ 1 ವರ್ಷನೋ 2 ವರ್ಷನೋ, ಒಂದಾದ ನಂತರ ಒಂದರಂತೆ ಓದ್ತಾ ಹೋಗ್ಬೇಕು ಅಂತ. S.L. ಭೈರಪ್ಪನವರು ಆಯಿತಾ, ತೇಜಸ್ವಿ ಅವ್ರು ತಗೊಳ್ಳಿ, ಕುವೆಂಪು ಅವ್ರು ತಗೊಳ್ಳಿ, ಹಾಗೆ ಲೇಖಕ ಸಂಹಾರ. ಅದನ್ನು ನೋಡಿ ನಾನು ಇನ್ಸ್ಪೈರ್ ಆದೆ. ಲೇಖಕ ಸಂಹಾರ ಎಲ್ಲ ಮಾಡೋದಕ್ಕೆ ಆಗಲ್ಲ, ನಾನು ವಿಷಯ ಸಂಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಒಂದು ಸಲ ಕೂತ್ಕೊಂಡ್ರೆ ಒಂದು ವಿಷಯದ ಬಗ್ಗೆ ಎಷ್ಟು ಪುಸ್ತಕ ಇದ್ದಾವೆ ಅಥವಾ ಎಷ್ಟು ಅದರ ಬಗ್ಗೆ ಓಪನ್ ವರ್ಲ್ಡ್ನಲ್ಲಿದೆಯೋ ಅಷ್ಟನ್ನು ತಿಳ್ಕೊಂಬಿಡೋಣ ಅಂತ.
1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಒಂದು ಸಲ ತಿಳ್ಕೊಂಬರೋಣ ಅದ್ರ ಬಗ್ಗೆ. ಪುಸ್ತಕ ಇದ್ದಾವ ತರಸ್ಕ, ಪಾಡ್ಕಾಸ್ಟ್ ಇದ್ದಾವ ಕೇಳು, ಡಾಕ್ಯುಮೆಂಟ್ರಿ ಇದ್ದಾವ ನೋಡು, ಸಿನಿಮಾಗಳು ಬಂದಿದ್ದಾವ ನೋಡು. ರಾಣಿ ಲಕ್ಷ್ಮೀಬಾಯಿ ಅವರ ಹೋರಾಟದ ಬಗ್ಗೆ, ಮಂಗಲ್ ಪಾಂಡೆ ಹೋರಾಟದ ಬಗ್ಗೆ ಎಂತೆಂಥ ಸಿನಿಮಾಗಳು ಬಂದಿದ್ದಾವೆ. ಅದು ಜ್ಞಾನವನ್ನು ಪಡೆಯುವ ಮಾರ್ಗವೇ. ನಾನು ಹೇಳಿದ ಅದನ್ನೇ ಮತ್ತೆ, ನಾಯಿ ಹೆಂಗೆ ಸ್ವಾತಂತ್ರ್ಯ ಬಳಸಿಕೊಳ್ಳುತ್ತೆ ಅಂತ. ಸಿನಿಮಾ ನೋಡಿ ಅಂತ ಬಿಟ್ಟರೆ ನೀವು ಯಾವ ಸಿನಿಮಾ ನೋಡ್ತೀರಿ ಅನ್ನೋದು, ನೀವು ಎಂಥ ಶಿಕ್ಷಣ ಪಡೆದಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾ ನೋಡ್ತಿರೋ ನೋಡೋದಿಲ್ವೋ ಅನ್ನೋದಲ್ಲ. ಹಾಗೆ ಒಂದು ಸಲ ಈ ದೇಶದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಏನೇನಾಯಿತು ಅಂತ ತಿಳ್ಕೋಬೇಕು ಅಂದರೆ ಅದೊಂದು ವಿಷಯದ ಬಗ್ಗೆ ಎಲ್ಲವನ್ನೂ ತಿಳ್ಕೊಳ್ಳೋದು. ಹಾಗೆ ವಿಷಯ ಸಂಹಾರವನ್ನು ಮಾಡುವ ಅಭ್ಯಾಸ ಬೆಳೀತು. ಇಂಥ ಎಲ್ಲ ಕಾರಣಗಳಿಗಾಗಿ ಓವರ್ ಹೆಡ್ ಟ್ಯಾಂಕ್ ಖಾಲಿ ಆಗೋದಿಲ್ಲ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತೀನಿ. ಧನ್ಯವಾದ.